ಕಗ್ಗೋಡು ಬಳಿ ಧರ್ಮದೇಟು ಬೀಳ್ತಾ ಇದ್ದಂತೆ ಸ್ವಾಮೀಜಿ ಮತ್ತೆ ಫೋನ್ ಮಾಡ್ತಾರೆ. ಯಾರಿಗೆ? ಸರ್ಕಾರದ ಆ ಪ್ರಭಾವಿ ಸಚಿವರಿಗೆ ಕರೆ ಮಾಡ್ತಾರೆ, ಹೆಲ್ಪ್ ಕೇಳ್ತಾರೆ ಶ್ರೀಗಳು. ಆ ಪ್ರಭಾವಿ ಮಂತ್ರಿಗೆ ಕರೆ ಮಾಡಿ ನನ್ನನ್ನ ಕಾಪಾಡು ಅಂತ ಕೇಳ್ತಾರೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯವರೆಗೂ ಸ್ವಾಮೀಜಿಯ ಜೊತೆಗೆ ಜಗಳ ಆಗುತ್ತೆ. ಆ ಮಹಿಳೆ ಮತ್ತು ಆಕೆಯ ಒಂದು ಗುಂಪು ಬಂದಿರುತ್ತಲ್ಲ, ಅವರು ಆ ಸ್ವಾಮೀಜಿಯನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ. ರಾತ್ರಿ 11 ಗಂಟೆಗೆ ಶುರುವಾಗಿರುವಂತ ಜಗಳ ಬೆಳಗ್ಗೆ 4 ಗಂಟೆವರೆಗೂ ಕೂಡ ನಡೆಯುತ್ತೆ. ಅದಾದ ಬಳಿಕ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಮೂಲಕ ಸ್ವಾಮೀಜಿಯನ್ನ ಆ ಪ್ರಭಾವಿ ಸಚಿವ ರಕ್ಷಣೆ ಮಾಡ್ತಾರೆ. ಪ್ರಭಾವಿ ಸಚಿವರ ಎಂಟ್ರಿ ಆಗುತ್ತೆ, ಸ್ಪಾಟ್ ನಲ್ಲೇ ಡೀಲ್ ಆಗುತ್ತೆ. ಸ್ವಾಮೀಜಿ ಖುಷಿಯಾಗಿ ಹೋಗ್ತಾರೆ. ಮಿಡ್ ನೈಟ್ ಸೇಮ್ ಸ್ಪಾಟ್ ನಲ್ಲಿ ಸ್ವಾಮೀಜಿ ಮತ್ತು ಮಹಿಳೆ ರಾಜಿ ಮಾಡ್ಕೊಳ್ತಾರೆ. ನನ್ನ ಬಗ್ಗೆ ಎಲ್ಲೂ ಹೇಳಬೇಡ ಅಂತ ಹೇಳಿ ಆ ಮಹಿಳೆಗೆ ಸ್ವಾಮೀಜಿ ಹೇಳ್ತಾ ಇದ್ದಂಗೆ ಓಕೆ ಅಂತ ಹೇಳ್ತಾರೆ. ಆ ಮಹಿಳೆ ಮಧ್ಯರಾತ್ರಿಯಲ್ಲೇ ಮತ್ತದೇ ಹಣದ ಡಿಮಾಂಡ್ ಇಡ್ತಾಳೆ. ಆ ಮಹಿಳೆ ಏನು ರೆಸಿಡೆನ್ಸಿಯಲ್ಲಿ ಜಗಳ ಆದಾಗ ಹೇಳಿದ್ವಲ್ಲ, 2 ಕೋಟಿ ಹಣ, ಮುಂಬೈನಲ್ಲಿ ಒಂದು ಫ್ಲಾಟ್ ಬೇಕೇ ಬೇಕು. ಅದೇ ಡಿಮಾಂಡ್ ಅನ್ನ ಮತ್ತೆ ಮಧ್ಯರಾತ್ರಿ ಹೇಳ್ತಾಳೆ. 2 ಕೋಟಿ ಬದಲಿಗೆ 1.5 ಕೋಟಿಗೆ ಮಹಿಳೆ ಪಟ್ಟು ಹಿಡಿತಾಳೆ. 2 ಕೋಟಿ ಬೇಡ, 1.5 ಕೋಟಿ ಕೊಡಿ ಅಂತ ಹೇಳಿ ಅಂತಿಮವಾಗಿ 80 ಲಕ್ಷ ಕೊಡೋದಾಗಿ ಸ್ವಾಮೀಜಿ ರಾಜಿ ಮಾಡ್ಕೊಳ್ತಾರೆ. ನೋಡಿ, ಎಲ್ಲಿಂದ 2 ಕೋಟಿಯಿಂದ ಶುರುವಾಗುತ್ತೆ, ಅದಾದ ನಂತರ 1.5 ಕೋಟಿಗೆ ಬರುತ್ತೆ. ಸ್ವಾಮೀಜಿ ಹೇಳ್ತಾರೆ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ, 80 ಲಕ್ಷ ಕೊಡ್ತೀನಿ, ನನ್ನನ್ನ ಬಿಟ್ಟು ಬಿಡು ಅಂತ ಹೇಳಿ. ಸೊ ಅದಾದ ನಂತರ ಅಡ್ವಾನ್ಸ್ ಆಗಿ ಸ್ಪಾಟ್ ನಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟು ನಿಟ್ಟುಸಿರು ಬಿಡ್ತಾರೆ ಶ್ರೀಗಳು. ಇದೆಲ್ಲದರ ಬಳಿಕ ಶನಿವಾರ ಖಾಸಗಿ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗಿಯಾಗ್ತಾರೆ. ನೋಡಿ ಹೆಂಗೆ ನಡೆಯುತ್ತೆ. ಮಧ್ಯರಾತ್ರಿ ಒಬ್ಬ ಮಹಿಳೆಯ ಜೊತೆಗೆ ಹೊಡೆಸ್ಕೊಂಡು ಅದಾದ ನಂತರ ನೆಕ್ಸ್ಟ್ ಡೇನೆ ಒಂದು ಕಾರ್ಯಕ್ರಮದಲ್ಲಿ ಈ ವ್ಯಕ್ತಿ ಸ್ವಾಮೀಜಿ ಭಾಗಿಯಾಗ್ತಾನೆ. ಅಲ್ಲಿ ಬಂದವರೆಲ್ಲ ಈ ಸ್ವಾಮೀಜಿಗೆ ಕಾಲಿಗುದ್ದುತ್ತಾ ಬೀಳ್ತಾರೆ.